ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಬಹುಲಾರ್ಕ ಮಹಾತ್ಮ್ಯ ಕಥನವೆಂಬ 13ನೆಯ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸರು ಹೇಳುತ್ತಾರೆ, ಮಹೇಶ್ವರನ ಪಶ್ಚಿಮ ದಿಗ್ಭಾಗದಲ್ಲಿ ಕಶ್ಯಪ ಸುತನಾದ ಸೂರ್ಯನನ್ನು ಸ್ಥಾಪಿಸಲಾಯಿತು. ಆ ಸ್ಥಳವನ್ನು ರವಿಕ್ಷೇತ್ರವೆನ್ನುವರು. ಅಲ್ಲಿ ರೂಪ ಯೌವನವಂತರು, ಪ್ರಸಿದ್ಧರು, ರೋಗನಾಶಕರು ಆಗಿರುವ ಅಶ್ವಿನಿ ದೇವತೆಗಳು ಸ್ಥಾಪಿತರಾಗಿ ಪ್ರಸಿದ್ಧರಾಗಿರುವರು. ಯುಧಿಷ್ಠಿರನು ಕೇಳುತ್ತಾನೆ, ಪಿತಾಮಹ, ಧರ್ಮಾರಣ್ಯದಲ್ಲಿ ಅಶ್ವಿನಿ ದೇವತೆಗಳ ಉತ್ಪತ್ತಿಯು ಹೇಗಾಯಿತೆಂಬುದನ್ನು ಅನುಗ್ರಹ ಮಾಡಿ ಹೇಳು. ಸೂರ್ಯಲೋಕದಿಂದ ಸೂರ್ಯನು ಭೂಮಿಗೆ ಇಳಿದು ಬಂದುದು ಹೇಗೆ? ಇದನ್ನು ತಿಳಿಸು. ಸಕಲ ಜನರು ಇದನ್ನು ಕೇಳಿ ಪಾಪಮುಕ್ತರಾಗುವರು. ವ್ಯಾಸನು ಹೇಳುತ್ತಾನೆ, ರಾಜೇಂದ್ರ, ಸಕಲ ರೋಗಗಳನ್ನು ಪರಿಹರಿಸುವ ಊರ್ಧ್ವಲೋಕದ ಕಥೆಯನ್ನು ಕೇಳಿದೆ. ವಿಶ್ವಕರ್ಮನ ಮಗಳಾದ ಸಂಜ್ಞೆಯನ್ನು ಸೂರ್ಯನು ವಿವಾಹ ಮಾಡಿಕೊಂಡನು. ಸಂಜ್ಞೆಯು ಸೂರ್ಯನನ್ನು ಕಂಡು ಕಣ್ಣುಗಳನ್ನು ಮುಚ್ಚಿಕೊಂಡಳು. ಅದರಿಂದ ಕೋಪಗೊಂಡ ರವಿಯು ಮಡದಿಯಾದ ಆ ಸಂಜ್ಞೆಯನ್ನು ಕುರಿತು ಹೀಗೆಂದನು. ಸೂರ್ಯನು ಹೇಳುತ್ತಾನೆ, ಮೂಢಳೆ, ನನ್ನನ್ನು ನೋಡಿದ ಕೂಡಲೇ ನೀನು ಕಣ್ಣನ್ನು ಮುಚ್ಚಿಕೊಂಡುದರಿಂದ ನಿನ್ನಲ್ಲಿ ಪ್ರಜೆಗಳನ್ನು ದಂಡಿಸುವ ಯಮನು ಜನಿಸುವನು. ಬಳಿಕ ಅವಳು ಚಂಚಲ ನೇತ್ರಳಾಗಿ ಭಯಗೊಂಡು ಸೂರ್ಯನನ್ನೇ ನೆಟ್ಟನೆ ನೋಡಿದಳು. ಹಾಗೆ ಚಂಚಲ ದೃಷ್ಟಿ ಬೀರಿದ ಅವಳನ್ನು ಕಂಡು ಸೂರ್ಯನು ಮತ್ತೆ ಹೀಗೆಂದನು, ಸಂಜ್ಞೆ, ನಾನು ನೋಡಿದ ಕೂಡಲೇ ನೀನು ಚಂಚಲ ದೃಷ್ಟಿಯುಳ್ಳವಳಾದೆಯಾದುದರಿಂದ ಚಂಚಲಳಾದ ಓರ್ವ ಮಗಳನ್ನು ಪಡೆಯುವೆ. ವ್ಯಾಸನು ಹೇಳುತ್ತಾನೆ, ಬಳಿಕ ಗಂಡನ ಶಾಪದಿಂದ ಸಂಜ್ಞೆಯಲ್ಲಿ ಯಮನು, ಪ್ರಸಿದ್ಧಳಾದ ಯಮಿ ಅಥವಾ ಯಮುನೆ ನದಿಯು ಹುಟ್ಟಿದರು. ತರುವಾಯ ಆ ಸಂಜ್ಞೆಯು ಸೂರ್ಯನ ತೇಜಸ್ಸನ್ನು ಸಹಿಸಲಾರದವಳಾಗಿ ಅತಿ ದುಃಖದಿಂದ ಹೀಗೆ ಆಲೋಚಿಸಿದಳು, ಏನು ಮಾಡಲಿ, ಎಲ್ಲಿಗೆ ಹೋಗಲಿ, ಎಲ್ಲಿಗೆ ಹೋದರೆ ಸೌಖ್ಯವಾದೀತು, ಪತಿಯ ಕೋಪವು ಹೇಗೆ ಕಳೆದೀತು. ಹೀಗೆ ವಿಶ್ವಕರ್ಮನ ಮಗಳಾದ ಆ ಸಂಜ್ಞೆಯು ಬಹಳವಾಗಿ ಚಿಂತಿಸಿ ತಂದೆಯ ಬಳಿಯನ್ನು ಸೇರುವುದೇ ಒಳ್ಳೆಯದೆಂದು ತಿಳಿದಳು. ಹೀಗೆ ತಂದೆಯ ಮನೆಗೆ ಹೋಗಲು ನಿಶ್ಚಯಿಸಿದ ರವಿ ಪತ್ನಿಯಾದ ಸಂಜ್ಞೆಯು ತನ್ನ ಛಾಯೆಯನ್ನು ಕರೆದು, ನೀನು ನನ್ನ ಹಾಗೆಯೇ ಸೂರ್ಯನಲ್ಲಿ ವರ್ತಿಸಬೇಕು, ನನ್ನ ಮಕ್ಕಳನ್ನು ನನ್ನಂತೆಯೇ ನೋಡಿಕೊಳ್ಳಬೇಕು, ನನ್ನ ಅಭಿಮತದಂತಿದ್ದು ಪತಿಯ ವಿಷಯದಲ್ಲಿ ಕೆಡು ನುಡಿಯಬಾರದು. ಆ ಸಂಜ್ಞೆಯೇ ನಾನೆಂದು ನೀನು ಹೇಳುತ್ತಿರಬೇಕು. ಛಾಯಾ ಸಂಜ್ಞೆಯು ಹೇಳಿದಳು, ಪತಿಯು ಕೂದಲನ್ನು ಹಿಡಿದು ಎಳೆಯುವವರೆಗೂ, ಶಾಪವನ್ನು ನೀಡುವವರೆಗೂ ನೀನು ಹೇಳಿದಂತೆ ಮಾಡುವೆನು. ಛಾಯೆಯು ಹೀಗೆ ಹೇಳಲು ಸಂಜ್ಞಾದೇವಿಯು ತವರು ಮನೆಯನ್ನು ಸೇರಿ ಅಲ್ಲಿ ತಪಸ್ಸಿನಿಂದ ಕಳೆದು ಹೋದ ಪಾಪವುಳ್ಳ ತನ್ನ ತಂದೆಯಾದ ವಿಶ್ವಕರ್ಮನನ್ನು ಕಂಡಳು. ತಂದೆಯು ಬಹುಮಾನದಿಂದ ಅವಳನ್ನು ಕಾಣಲು ಅಲ್ಲಿಯೇ ಅವಳು ಕೆಲವು ಕಾಲ ವಾಸವಾಗಿದ್ದಳು. ಬಳಿಕ ವಿಶ್ವಕರ್ಮನು ಕೆಲವು ಕಾಲದಿಂದ ತನ್ನ ಮನೆಯಲ್ಲಿ ವಾಸ ಮಾಡುತ್ತಿದ್ದ ಮಗಳನ್ನು ಕುರಿತು ಗೌರವದಿಂದ ಹೀಗೆಂದನು, ಮಗು, ನಿನ್ನನ್ನು ನೋಡುತ್ತಿರುವ ನನಗೆ ಅನೇಕ ದಿನಗಳು ಒಂದು ಮುಹೂರ್ತಕ್ಕೆ ಸಮಾನವಾಗಿವೆ. ಆದರೆ ಧರ್ಮವು ಕೆಡುವುದು. ಮದುವೆಯಾದ ಮಗಳು ತಂದೆಯ ಮನೆಯಲ್ಲಿ ಇರಬೇಕೆಂದು ಬಂಧುಗಳು ಆಶೆ ಪಡುವರು. ಆದರೆ ಹೆಂಗಸರಿಗೆ ತಂದೆಯ ಮನೆಯಲ್ಲಿ ವಾಸಿಸುವುದು ಯಶಸ್ಕರವಲ್ಲ. ಮಗು, ನಿನ್ನನ್ನು 3 ಲೋಕಗಳಿಗೂ ಒಡೆಯನಾದ ಸೂರ್ಯನು ವಿವಾಹ ಮಾಡಿಕೊಂಡಿರುವನು. ಅಂತಹವನ ಮಡದಿಯಾದ ನೀನು ತಂದೆಯ ಮನೆಯಲ್ಲಿ ವಾಸ ಮಾಡಲು ಅರ್ಹಳಲ್ಲ. ಆದುದರಿಂದ ಪತಿಗ್ರಹಕ್ಕೆ ತೆರಳು. ನಿನ್ನನ್ನು ನೋಡಿದ್ದು ಗೌರವಿಸಿದ್ದು ಆಯಿತು. ನನ್ನನ್ನು ನೋಡುವುದಕ್ಕೆ ಆಗಿಂದಾಗ್ಗೆ ಇಲ್ಲಿಗೆ ಬರುತ್ತಿರಬಹುದು. ವ್ಯಾಸನು ಹೇಳುತ್ತಾನೆ, ತಂದೆಯು ಹೀಗೆ ಹೇಳಿದ ಕೂಡಲೇ ಆ ಸಂಜ್ಞಾ ದೇವಿಯು ಹಾಗೆಯೇ ಆಗಲೆಂದು ತಂದೆಯನ್ನು ಪೂಜಿಸಿ ಉತ್ತರ ಕುರುದೇಶಕ್ಕೆ ಹೋದಳು. ಸೂರ್ಯನ ತಾಪದಿಂದ ಜುಗುಪ್ಸೆಗೊಂಡು ಅವನ ತೇಜಸ್ಸಿಗೆ ಹೆದರುತ್ತಾ ಆ ಉತ್ತರ ಕುರುದೇಶದಲ್ಲಿ ಹೆಣ್ಣು ಕುದುರೆಯ ರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸಿದಳು. ಆದಿತ್ಯನು ಛಾಯೆಯನ್ನು ಸಂಜ್ಞೆಯನ್ನಾಗಿಯೇ ತಿಳಿದು ಅವಳಲ್ಲಿ 2 ಗಂಡು ಮಕ್ಕಳನ್ನು, ಸುಂದರಿಯಾದ ಒಬ್ಬ ಕನ್ಯೆಯನ್ನು ಪಡೆದನು. ಛಾಯೆಯು ಲಾಲನೆಗಳಲ್ಲಿಯೂ ಊಟದ ಪದಾರ್ಥಗಳನ್ನು ನೀಡುವುದರಲ್ಲಿಯೂ ಪ್ರತಿದಿನವೂ ತನ್ನ ಮಕ್ಕಳಲ್ಲಿ ಪ್ರೀತಿಯನ್ನು ತೋರುತ್ತಿದ್ದಂತೆ ಸಂಜ್ಞೆಯ ಮಗಳಲ್ಲಿಯೂ ಪುತ್ರರಲ್ಲಿಯೂ ತೋರುತ್ತಿರಲಿಲ್ಲ. ಇವಳು ಈ ರೀತಿ ಮಾಡುತ್ತಿರುವುದನ್ನು ಸಂಜ್ಞೆಯ ಸುತನಾದ ವೈವಸ್ವತ ಮನುವು ಮಾತ್ರ ಸಹಿಸಿಕೊಂಡಿದ್ದನು. ಆದರೆ ಯಮನು ಸಹಿಸದೆ ಕೋಪದಿಂದ ಅವಳನ್ನು ತುಳಿಯುವುದಕ್ಕಾಗಿ ಕಾಲನ್ನು ಎತ್ತಿದನು. ಪುನಃ ಸಹನೆ ತಂದುಕೊಂಡು ಅದನ್ನು ಅವಳ ದೇಹದ ಮೇಲಿಡಲಿಲ್ಲ. ಬಳಿಕ ಛಾಯೆಯು ಕೋಪದಿಂದ ನಡುಗುವ ತುಟಿಯುಳ್ಳವಳು, ಅಲ್ಲಾಡುತ್ತಿರುವ ಕೈಯುಳ್ಳವಳು ಆಗಿ, ನಿನ್ನ ತಂದೆಯ ಹೆಂಡತಿಯಾದ ನನ್ನಲ್ಲಿ ಛಲದ ಹೆಮ್ಮೆಯಿಂದ ಕಾಲನ್ನು ಎತ್ತಿದೆ.
ಆದರೆ ಆ ಪಾದವು ಈಗಲೇ ನೆಲದ ಮೇಲಿರುವುದು ನೋಡು ಎಂದು ಯಮನಿಗೆ ಶಾಪವನ್ನಿತ್ತಳು. ಇದನ್ನು ಕೇಳಿ ಯಮನು ಅವಳು ತಾಯಿ ಎಂಬುದರಲ್ಲಿ ಸಂದೇಹಗೊಂಡು ತಂದೆಯ ಹತ್ತಿರ ಹೋಗಿ ನಮಸ್ಕಾರ ಮಾಡಿ ಇಂತೆಂದನು, ಅಪ್ಪ, ಮಗನಲ್ಲಿ ಪ್ರೀತಿ ಇರುವ ತಾಯಿಯು ಅವನಿಗೆ ಶಾಪವನ್ನು ಕೊಡುತ್ತಾಳೆಯೇ? ಇದು ಬಹಳ ಆಶ್ಚರ್ಯವಾದುದು, ಎಲ್ಲಿಯೂ ನೋಡಲಿಲ್ಲ. ನಮ್ಮ ತಾಯಿಯು ನನ್ನೊಡನೆ ಹೇಗೆ ಮಾತನಾಡುತ್ತಿದ್ದಳೋ, ಈ ತಾಯಿ ಎಂದು ಹೇಳಿಕೊಳ್ಳುವ ಇವಳು ಹಾಗೆ ಮಾತನಾಡುತ್ತಿಲ್ಲ. ಪುತ್ರರು ದುಷ್ಟರಾಗಿದ್ದರೂ ತಾಯಿಯು ಅವರ ವಿಷಯದಲ್ಲಿ ದುಷ್ಟಳಾಗಿರುವುದಿಲ್ಲ. ಯಮನ ಈ ಮಾತನ್ನು ಕೇಳಿ ಪೂಜ್ಯನಾದ ಸೂರ್ಯನು ಛಾಯಾ ಸಂಜ್ಞೆಯನ್ನು ಕರೆದು ಸಂಜ್ಞೆಯು ಎಲ್ಲಿ ಹೋದಳೆಂದು ಪ್ರಶ್ನಿಸಿದನು. ಅವಳು, ನಾಥ, ನಾನು ವಿಶ್ವಕರ್ಮನ ಮಗಳಾದ ಸಂಜ್ಞೆ, ನಿನ್ನ ಪತ್ನಿ. ಈ ಮಕ್ಕಳು ನನ್ನಲ್ಲಿ ಜನಿಸಿದವರು. ಹೀಗೆಯೇ ಸೂರ್ಯನು ಅನೇಕ ಬಾರಿ ಅವಳನ್ನು ಕೇಳಿದರೂ ಸತ್ಯವನ್ನು ಹೇಳದಿರಲು ಸೂರ್ಯನು ಕ್ರೋಧಗೊಂಡು ಅವಳನ್ನು ಶಪಿಸಲು ಉದ್ಯುಕ್ತನಾದನು. ಆಗ ಅವಳು ಸೂರ್ಯನಿಗೆ ನಿಜವಾದ ವಿಷಯವನ್ನು ಹೇಳಲು ಅದನ್ನು ತಿಳಿದು ಅವನು ವಿಶ್ವಕರ್ಮನ ಭವನಕ್ಕೆ ತೆರಳಿದನು. ಆಗ ವಿಶ್ವಕರ್ಮನು ತ್ರೈಲೋಕ್ಯ ಪೂಜ್ಯನಾದ ಆ ರವಿಯನ್ನು ಅರ್ಚಿಸಿ, ಸೂರ್ಯನೇ, ಪತ್ನಿರಹಿತನಾಗಿ ಯಾವ ಕಾರಣದಿಂದ ನೀನು ಈ ನನ್ನ ಮನೆಗೆ ಬಂದಿರುವೆ? ರವಿಯು ಸಂಜ್ಞೆಯಲ್ಲಿ ಎಂದು ಕೇಳಲು ನಿಜವನ್ನರಿತ ವಿಶ್ವಕರ್ಮನು, ಅವಳು ನನ್ನ ಭವನಕ್ಕೆ ಬಂದಿದ್ದಳು, ನಿನ್ನೆಡೆಗೆ ಕಳುಹಿಸಿರುವೆನು ಎಂದು ತಿಳಿಸಿದನು. ಬಳಿಕ ದಿವಾಕರನು ಐಕಾಗ್ರದಿಂದ ಚಿಂತಿಸಿ ಉತ್ತರ ಕುರುದೇಶದಲ್ಲಿ ಹೆಣ್ಣು ಕುದುರೆಯ ರೂಪದಿಂದ ತಪಸ್ಸನ್ನು ಮಾಡುತ್ತಿರುವ ಅವಳನ್ನು ಕಂಡನು. ಅವಳು ತನ್ನ ತೇಜಸ್ಸನ್ನು ಸಹಿಸದೆ ಅತ್ಯಂತ ಪೀಡಿತಳಾಗಿ ಬೆಂಕಿಯಂತಿರುವ ಛಾಯಾ ರೂಪವನ್ನು ಬಿಟ್ಟು ಧರ್ಮಾರಣ್ಯಕ್ಕೆ ಬಂದು ಕಠಿಣ ತಪಸ್ಸನ್ನು ಮಾಡುತ್ತಿರುವ ಸಂಗತಿಯನ್ನು ತಿಳಿದನು. ಛಾಯಾ ಪುತ್ರನಾದ ಶನಿಯು ಯಮನು ದುಷ್ಟರಾಗಿರುವುದನ್ನು ಕಂಡು ಸ್ವಲ್ಪ ಹೊತ್ತು ಧ್ಯಾನಿಸಿ ಅದರ ಕಾರಣವನ್ನರಿತನು. ಪತಿವ್ರತೆಯಾದ ಸಂಜ್ಞೆಯು ತನ್ನ ಕಿರಣಗಳ ದಾಹದಿಂದ ದಗ್ಧಳಾಗಿ ತೇಜಸ್ಸನ್ನು ನೋಡಲಾರದೆ 50 ವರ್ಷಗಳು ಕಳೆದ ತರುವಾಯ ಭೂಮಿಯಲ್ಲಿ ತಪಸ್ಸನ್ನು ಆಚರಿಸಿದಳೆಂದು ಅರಿತು ಧರ್ಮಾರಣ್ಯದಲ್ಲಿ ಸಂಜ್ಞೆಯು ತಪಸ್ಸನ್ನು ಮಾಡುತ್ತಿರುವ ಸ್ಥಳಕ್ಕೆ ಬಂದನು. ಆಗ ಸಂಜ್ಞೆಯು ಬಂದಿರುವ ರವಿಯನ್ನು ಕಂಡು ತಾನು ಹೆಣ್ಣು ಕುದುರೆಯಾದಳು, ಸೂರ್ಯನು ಗಂಡು ಕುದುರೆಯಾದನು. ಅವರಿಗೆ ಲಿಂಗಾಘ್ರಾಣ ಪೂರ್ವಕವಾಗಿ ಸಂಗಮವಾಯಿತು. ಆಗ ಭೂಮಿಯಲ್ಲಿ ಯಮಳರಾದ ಅಶ್ವಿನಿ ದೇವತೆಗಳು ಜನಿಸಿದರು. ಬಲಗಾಲಿನ ಗೊರಸಿನಿಂದ ನೆಲವನ್ನು ಕೆರೆಯಲು ಒಂದು ಕೊಳವು ಉದ್ಭವಿಸಿತು, ಮತ್ತೊಂದು ಕೊಳವು ಹಿಂಗಾಲಿನಿಂದ ಉಂಟಾಯಿತು. ಉತ್ತರ ವಾಹಿನಿಯಾದ ಕಾಶಿಯ ಗಂಗೆ ಮತ್ತು ಕುರುಕ್ಷೇತ್ರಗಳಿಗೆ ಸಮವಾದ ಫಲವನ್ನು ಈ ಕುಂಡಗಳು ಕೊಡುವವು ಎಂದು ಮುನಿಗಳು ಹೇಳಿರುವರು. ನರನು ಈ ತಪ್ತ ಕುಂಡದಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪ ಮುಕ್ತನಾಗಿ ಗಂಗಾದಿ ಸ್ನಾನ ಫಲವನ್ನು ನಿಶ್ಚಯವಾಗಿಯೂ ಪಡೆಯುವನು. ಕುಷ್ಠಾದಿ ರೋಗ ಪೀಡಿತವಾದ ಶರೀರವುಳ್ಳ ಮನುಜನು ಇಲ್ಲಿ ಸ್ನಾನ ಮಾಡಿದರೆ ಮುಕ್ತನಾಗುವನು. ಅರಸ, ಹೀಗೆ ನಿನಗೆ ಈ ಅಶ್ವಿನಿ ದೇವತೆಗಳ ಉತ್ಪತ್ತಿಗೆ ಕಾರಣವನ್ನು ತಿಳಿಸಿರುವೆನು. ಆಗ ಬ್ರಹ್ಮಾದಿ ದೇವತೆಗಳು ಅಲ್ಲಿಗೆ ಬಂದು ಸಂಜ್ಞೆಗೆ ಅವಳ ಈಪ್ಸಿತಕ್ಕಿಂತ ಅಧಿಕವಾದ ವರವನ್ನಿತ್ತು ಸೂರ್ಯನನ್ನು ಬಕುಲವನಕ್ಕೆ ಅಧಿಪತಿಯನ್ನಾಗಿ ಸ್ಥಾಪಿಸಿ ಸಂಜ್ಞೆಯನ್ನು ಆರಾಧಿಸಿದರು. ಆಗ ಅವಳು ತನ್ನ ಹಿಂದಿನ ರೂಪವನ್ನು ಪಡೆದಳು. ಬ್ರಹ್ಮಾದಿಗಳು ಸಂಜ್ಞೆಯನ್ನು ಅವಳ 2 ಕುಮಾರರನ್ನು ಅಲ್ಲಿ ಸ್ಥಾಪಿಸಿದರು. ಈ ತೀರ್ಥದ ಫಲವನ್ನು ಹೇಳುವೆನು ಕೇಳು. ಯುಧಿಷ್ಠಿರ, ನರನು ಜಿತೇಂದ್ರಿಯನಾಗಿ ಶ್ರದ್ಧೆಯಿಂದ ದೇವತೆಗಳಿಗೂ ಸುಲಭವಲ್ಲದ ಈ ರವಿ ಕುಂಡದಲ್ಲಿ ಮಿಂದರೆ ಅವನು ಮಹಾ ನರಕವಾಸಿಗಳಾಗಿರುವ ಪಿತೃಗಳನ್ನು ಉದ್ಧಾರ ಮಾಡುವನು. ಯಾವನು ಇಲ್ಲಿ ಪಿತೃತರ್ಪಣವನ್ನು ಮಾಡಿ ಸ್ವಲ್ಪವಾಗಲಿ ಅಧಿಕವಾಗಲಿ ನೀರನ್ನು ಪಾನ ಮಾಡುವನೋ ಅವನು ಕುಡಿದ ನೀರು ಕೋಟಿಯಷ್ಟು ಹೆಚ್ಚಾಗುವುದು. ಸಪ್ತಮಿ ಭಾನುವಾರಗಳಲ್ಲಿಯೂ ಚಂದ್ರ ಸೂರ್ಯರ ಗ್ರಹಣ ಕಾಲಗಳಲ್ಲಿಯೂ ರವಿ ಕುಂಡದಲ್ಲಿ ಸ್ನಾನ ಮಾಡಿದವರು ಮುಕ್ತರಾಗುತ್ತಾರೆ. ಅವರು ತಿರುಗಿ ಗರ್ಭವಾಸಿಗಳಾಗುವುದಿಲ್ಲ. ಸಂಕ್ರಮಣ, ವ್ಯತಿಪಾತ, ವೈಧೃತಿ, ಹುಣ್ಣಿಮೆ, ಅಮಾವಾಸ್ಯೆ, ಪರ್ವ ದಿನಗಳು, ಶುಕ್ಲ ಕೃಷ್ಣ ಪಕ್ಷಗಳ ಚತುರ್ದಶಿಗಳು ಇವುಗಳಲ್ಲಿ ರವಿಕುಂಡದಲ್ಲಿ ಮಿಂದವರು ಕೋಟಿ ಯಜ್ಞದ ಫಲವನ್ನು ಪಡೆಯುವರು. ಬಕುಲಾರ್ಕನನ್ನು ಒಮ್ಮನಸ್ಸಿನಿಂದ ಅರ್ಚಿಸಿದ ಮನುಜನು ಸೂರ್ಯನಿರುವ ಉತ್ತಮ ಸ್ಥಾನವನ್ನು ಪಡೆಯುವನು. ಸೂರ್ಯನ ಅನುಗ್ರಹದಿಂದ ಅವನ ಸಂಪತ್ತು ಸ್ಥಿರವಾಗುವುದು. ಅವನು ಸಂತತಿಯನ್ನು ಸೌಖ್ಯವನ್ನು ಹೊಂದುವನು. ಅವನ ಶತ್ರುಗಳು ಕ್ಷಯಿಸುವರು. ಅವನಿಗೆ ಅಗ್ನಿ, ಹುಲಿ, ಆನೆ, ಸರ್ಪ, ಭೂತ ಪ್ರೇತಗಳು ಇವುಗಳ ಭಯವಿರುವುದಿಲ್ಲ. ಸಕಲ ಬಾಲಗ್ರಹಗಳ ಮತ್ತು ರೇವತಿ, ವೃದ್ಧರೇವತಿ ಎಂಬ ಮಾತೃ ದೇವತೆಗಳ ತೊಂದರೆಯು ತಪ್ಪುವುದು. ಓ ಬಕುಲಾರ್ಕ, ನಿನಗೆ ವಂದನೆಯು. ಬಕುಲಾರ್ಕನನ್ನು ನಮಸ್ಕರಿಸಿದವನ ಗೋವುಗಳು, ಧನ ಧಾನ್ಯಗಳು ವೃದ್ಧಿಗೊಳ್ಳುವವು. ಸಂತತಿಯು ಅವಿಚ್ಛಿನ್ನವಾಗಿ ಸಾಗುವುದು. ಹುಟ್ಟು ಬಂಜೆಯು, ಮಕ್ಕಳಿಲ್ಲದವರು, ಸಾಯುವ ಮಕ್ಕಳುಳ್ಳವರು, ಕುರೂಪಿಣಿಯು, ವಿಷಕನ್ಯೆಯೂ ಆಗಿರುವ ಹೆಂಗಸು ಈ ರವಿಕುಂಡದಲ್ಲಿ ಸ್ನಾನ ಮಾಡಿದರೆ ದೋಷ ಮುಕ್ತಳಾಗಿ ಸೌಭಾಗ್ಯವನ್ನು, ಮಕ್ಕಳನ್ನು, ಸೌಂದರ್ಯವನ್ನು ಪಡೆಯುವಳು.
ರೋಗಿಯಾದ ಮನುಷ್ಯನು ಇಲ್ಲಿ ಸ್ನಾನ ಮಾಡಿದರೆ 6 ತಿಂಗಳಲ್ಲಿ ರೋಗ ಮುಕ್ತನಾಗುವನು. ಈ ರವಿ ಕ್ಷೇತ್ರದಲ್ಲಿ ನೀಲ ವೃಷೋತ್ಸರ್ಗವನ್ನು ಮಾಡಿದರೆ ಅವನ ಪಿತೃಗಳು ಪಂಚಭೂತಗಳು ಇರುವವರೆಗೆ ತೃಪ್ತರಾಗುವರು. ವತ್ಸ, ಇಲ್ಲಿ ಕನ್ಯಾದಾನ ಮಾಡಿದವನು ಮದುವೆ ಮಾಡುವುದರಿಂದ ಪವಿತ್ರವಾದ ಮನಸ್ಸುಳ್ಳವನಾಗಿ ಬ್ರಹ್ಮಲೋಕದಲ್ಲಿ ಪೂಜ್ಯನಾಗುವನು. ಗೋವು, ಹಾಸಿಗೆ, ಹವಳ, ಕುದುರೆ, ದಾಸಿ, ಎಮ್ಮೆ, ಗಂಟೆ, ಚಿನ್ನದೊಡಗೂಡಿದ ಎಳ್ಳು, ಎಳ್ಳಿನ ಹಸು, ಪಾದರಕ್ಷೆಗಳು, ಕೊಡೆ, ಕಂಬಳಿ ಇವುಗಳನ್ನು ದಾನ ಮಾಡಬೇಕು. ಲಕ್ಷ ರುದ್ರ, ಅತಿರುದ್ರ ಹೋಮವನ್ನು ಮಾಡಬೇಕು. ಈ ಸ್ಥಳದಲ್ಲಿ ಮಾನವನು ಶ್ರದ್ಧೆಯಿಂದ ಮಾಡಿದ ಕರ್ಮದ ಫಲವನ್ನು ಹೇಳುವೆನು ಕೇಳು. ಈ ದಾನದಿಂದ ಇಹಪರಗಳಲ್ಲಿ ಸುಖ ಭೋಗಗಳನ್ನು ಪಡೆಯುವನು, ರಾಜ್ಯವನ್ನು ಹೊಂದುವನು. ಮದುವೆ ಮಾಡಿಕೊಂಡು ಪತ್ನಿಯಿಂದ ಧರ್ಮ ಕಾಮಾರ್ಥಗಳೆಂಬ ಪುರುಷಾರ್ಥಗಳನ್ನು ಗಳಿಸುವನು. ಪೂಜೆಯಿಂದ ಜನ್ಮ ಜನ್ಮಗಳಲ್ಲಿಯೂ ಸೌಖ್ಯವನ್ನು ಪಡೆಯುವನು. ಸಪ್ತಮಿ ಭಾನುವಾರ ಬಕುಲಾರ್ಕನನ್ನು ನೆನೆದವನಿಗೆ ಜ್ವರದಿಂದಲೂ ಶತ್ರುಗಳಿಂದಲೂ ರೋಗಗಳಿಂದಲೂ ಭಯವಿರುವುದಿಲ್ಲ. ಯುಧಿಷ್ಠಿರನು ಕೇಳುತ್ತಾನೆ, ಎಲೈ ವ್ಯಾಸಮುನಿಯೇ, ರವಿಗೆ ಬಕುಲಾರ್ಕನೆಂಬ ಹೆಸರು ಹೇಗೆ ಬಂದಿತು? ಮಹಾವಾಗ್ಮಿಯಾದ ನೀನು ಇದನ್ನು ನನಗೆ ಅಪ್ಪಣೆ ಕೊಡಿಸು. ವ್ಯಾಸನು ಹೇಳುತ್ತಾನೆ, ರಾಜೇಂದ್ರ, ಸಂಜ್ಞೆಯು ಪತಿಯಾದ ಸೂರ್ಯನ ತೇಜಸ್ಸಿನ ಶಾಂತಿಗಾಗಿ ಒಮ್ಮನಸ್ಸಿನಿಂದ ಬಕುಲ ವೃಕ್ಷದ ಕೆಳಗೆ ತಪಸ್ಸನ್ನಾಚರಿಸಿದಳು. ಆಗ ಸೂರ್ಯನು ಅಲ್ಲಿಗೆ ಬರಲು ಅವಳು ಹೆಣ್ಣು ಕುದುರೆಯಾದಳು. ಸೂರ್ಯನು ಆ ಬಕುಲ ವೃಕ್ಷದ ಹತ್ತಿರವೇ ಅತ್ಯಂತ ಸೌಮ್ಯನಾದನು. ಅವನ ರಾಣಿಯಾದ ಸಂಜ್ಞೆಯು ಅಲ್ಲಿ ಮನೋಹರವಾದ 2 ಪುತ್ರರನ್ನು ಪಡೆದಳು. ಆದುದರಿಂದ ಸೂರ್ಯನಿಗೆ ಬಕುಲಾರ್ಕ ಎಂದು ಪ್ರಸಿದ್ಧಿ ಬಂದಿತು. ಅಲ್ಲಿ ಸ್ನಾನ ಮಾಡಿದವನಿಗೆ ರೋಗ ಬಾಧೆಯಿರುವುದಿಲ್ಲ. ಅವನು ಧರ್ಮಾರ್ಥ ಕಾಮಗಳನ್ನು ಪಡೆಯುವನು, ಇದರಲ್ಲಿ ಸಂದೇಹವಿಲ್ಲ. ಮಹಾರಾಜ, ಅವನು 6 ತಿಂಗಳೊಳಗೆ ಕಾರ್ಯಸಿದ್ಧಿಯನ್ನು ಹೊಂದಿ ಮೋಕ್ಷವನ್ನು ಪಡೆಯುವನು. ಇಂತಹ ಬಕುಲಾರ್ಕನ ವೈಭವವನ್ನು ನಿನಗೆ ಹೇಳಿರುತ್ತೇನೆ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಬಕುಲಾರ್ಕ ಮಹಾತ್ಮ್ಯ ಕಥನವೆಂಬ 13ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.